and press the bell icon. Never miss an update from Tips Official. ಈ ವಿಡಿಯೋ ನಿಮ್ಮೊಳಗೆ ಮೋಟಿವೇಶನಲ್ ಬೆಂಕಿ ಊದಿಸಲಿಲ್ಲ ಅಂದರೆ ಈ ವಿಡಿಯೋನ ಡಿಸ್ಲೈಕ್ ಮಾಡಿಬಿಡಿ. ಒಂದು ವೇಳೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ತನ್ನ ಕಂಪನಿಯನ್ನು ಸೇಲ್ ಮಾಡಿದಾಗ ಆತನಿಗೆ 1000 ಕೋಟಿ ರೂಪಾಯಿ ಬಂದವು. ಆತ ಎಲ್ಲ ಹಣವನ್ನು ಬೇರೆ ಬೇರೆ ಬಿಸ್ನೆಸ್ ನಲ್ಲಿ ಸೇರ್ ಮಾಡಿದಾಗ ನಂತರ ಸ್ವತಃ ತಾನೇ ಬಾಡಿಗೆಯ ಮನೆಯಲ್ಲೇ ಇರಲು ಶುರು ಮಾಡಿದಾಗ ಈ ರೀತಿ ಹುಚ್ಚರೆ ಮಾಡ್ತಾರಲ್ವೇ? ಯಾಕಂದ್ರೆ ನಾರ್ಮಲ್ ವ್ಯಕ್ತಿ ಆಗಿದ್ದರೆ ಕಾರು ಮನೆ ಖರೀದಿ ಮಾಡುವುದರಲ್ಲಿ ತುಂಬಾ ಹಣವನ್ನು ಖರ್ಚು ಮಾಡುತ್ತಿದ್ದರು. ಈ ಹುಚ್ಚು ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವರು ಎಲಾನ್ ಮಸ್ಕ್. ಈಗ ಇವರು ಜಗತ್ತಿನ ಹಲವಾರು ಲೀಡಿಂಗ್ ಕಂಪನೀಸ್ ಮಾಲೀಕರಾಗಿದ್ದಾರೆ. ಈಗ ಇವರ ನೆಟ್ವರ್ಕ್ 1,40,000 ಕೋಟಿ ಆಗಿದೆ. ಇದೆಲ್ಲ ಇವರ ಹುಚ್ಚುತನ ಆಟವಾದ ಪರಿಣಾಮವಾಗಿದೆ. ಲಕ್ಷಾಂತರ ಜನರಲ್ಲಿ ಮಾತ್ರ ಒಬ್ಬರಿಗೆ ಇದು ಇರುತ್ತದೆ. ತಮ್ಮ ಕೆಲಸದ ಪ್ರತಿ ಹುಚ್ಚುತನವು ವ್ಯಕ್ತಿಯನ್ನು ಜೀರೋಯಿಂದ ಹೀರೋ ಮಾಡಿಬಿಡುತ್ತದೆ. ಆಗ ಮಾತ್ರ ಇವತ್ತು ಟೀ ಮಾರುವ ಒಬ್ಬ ಹುಡುಗ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿಬಿಡುತ್ತಾನೆ. ಈ ಕಾರಣದಿಂದ ಏನೇ ಮಾಡಿದರೂ ಅದಕ್ಕಾಗಿ ನಮ್ಮೊಳಗಡೆ ಬೆಂಕಿ ಇರಬೇಕು, ಒಂದು ಹುಚ್ಚುತನ ಎಂಬುದು ಇರಬೇಕು. ನಾನು ಇದನ್ನು ಮಾಡಿದರೆ ನನಗಿಂತ ಚೆನ್ನಾಗಿ ಬೇರೆ ಯಾರು ಮಾಡಲಾರರು ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಆಗ ಮಾತ್ರ. ಏಕೆಂದರೆ ಕ್ರಿಕೆಟ್ ತುಂಬಾ ಜನ ಆಡ್ತಾರೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ವಿರಾಟ್ ಅಂಡ್ ಸಚಿನ್ ತೆಂಡೂಲ್ಕರ್ ಆಗಲು ಸಾಧ್ಯವಿಲ್ಲ. ಆಕ್ಟಿಂಗ್ ತುಂಬಾ ಜನ ಮಾಡ್ತಾರೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಗಲು ಸಾಧ್ಯವಿಲ್ಲ. ಶ್ರೀಮಂತರು ಎಲ್ಲರೂ ಆಗುತ್ತಾರೆ, ಆದರೆ ಬಿಲ್ ಗೇಟ್ಸ್ ಸ್ಟೀವ್ ಜಾಬ್ ಆಗಲು ಸಾಧ್ಯವಿಲ್ಲ. ಇವರೆಲ್ಲ ಹೀಗಾಗಲು ಕಾರಣ ಇವರೊಳಗೆ ಇರುವ ತಮ್ಮದೇ ಆದ ಒಂದು ಹುಚ್ಚುತನ ಎಂಬುದು ಇದೆ. ಅದಕ್ಕೋಸ್ಕರ ಇವರು ಇಷ್ಟೊಂದು ಸ್ಥಾನಕ್ಕೆ ಏರಿದ್ದಾರೆ. ಸ್ನೇಹಿತರೆ, ಎಲ್ಲರೂ ಯೋಚನೆ ಮಾಡ್ತಾರೆ, ಅದು ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಅದಕ್ಕಾಗಿ ಆಕ್ಷನ್ ಯಾವುದೇ ಹುಚ್ಚನೆ ತೆಗೆದುಕೊಳ್ತಾನೆ. ಇದಕ್ಕಾಗಿ ನಾನು ಯಾವತ್ತಿಗೂ ಹೇಳುವುದು ಒಂದೇ, ಜಗತ್ತು ಬಾಗುತ್ತದೆ, ಆದರೆ ಜಗತ್ತನ್ನು ಬಾಗಿಸಲು ಆ ಹುಚ್ಚುತನ ವ್ಯಕ್ತಿಯಲ್ಲಿ ಇರಬೇಕು. ಈ ರೀತಿಯ ಜನರು ಪರ್ಸೆಂಟೇಜ್ ನಲ್ಲಿ ಅಲ್ಲ ಸ್ನೇಹಿತರೆ, ಕೇವಲ ನಂಬರ್ಸ್ ನಲ್ಲಿ ಮಾತ್ರ ಇರುತ್ತಾರೆ. ಇಂಥದೇ ಹಠ ಹುಚ್ಚುತನದಿಂದ ಕೂಡಿದ ಒಂದು ಕಥೆ ಇದೆ ಸ್ನೇಹಿತರೆ. ಅದು ದಶರಥ್ ಮಹಾರಾಜ್ ಅವರದು. ಏಕೆಂದರೆ ತನ್ನ ಹೆಂಡತಿಯನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿಸಲು ಆಗಲಿಲ್ಲ. ಏಕೆಂದರೆ ಇವರ ಊರಿಂದ ಆಸ್ಪತ್ರೆಯ ಮಧ್ಯೆ ದೊಡ್ಡ ಬೆಟ್ಟವಿತ್ತು. ಇದೇ ಕಾರಣದಿಂದ ಇವರ ಪತ್ನಿ ಸಾವನ್ನಪ್ಪಾಯಿತು. ಈ ವ್ಯಕ್ತಿಗೆ ಸಿಟ್ಟು ಬಂದಿತು. ಇದೇ ಸಿಟ್ಟನ್ನು ಹಠವಾಗಿ ಬದಲಾಯಿಸಿಕೊಂಡು ಈ ವ್ಯಕ್ತಿಯು ಕೇವಲ ಸುತ್ತಿಗೆಗಳಿಂದ 22 ವರ್ಷಗಳಲ್ಲಿ 55 ಕಿಲೋಮೀಟರ್ ಅನ್ನು ಬೆಟ್ಟವನ್ನು ಒಡೆದರು. ಇದಕ್ಕೆ ಅಂತಾರೆ ಹುಚ್ಚುತನ. ಎಲ್ಲರೂ ತಮ್ಮ ತಮ್ಮ ಜಾಬನ್ನು ಹುಡುಕುತ್ತಿರ್ತಾರೆ, ಆದರೆ ಹುಚ್ಚ ಮಾತ್ರ ಬೇರೆಯವರಿಗೆ ಜಾಬನ್ನು ನೀಡಲು ಯೋಚಿಸುತ್ತಿರ್ತಾನೆ. ನಂತರ ಇಂಥದೇ ಹುಚ್ಚರು ಮುಂದೆ ಬಂದು ಸ್ಟೀವ್ ಜಾಬ್, ಬಿಲ್ ಗೇಟ್ಸ್ ಆಗಿ ಬದಲಾಗುತ್ತಾರೆ. ಇದೇ ಆಟ, ಇದೇ ಹುಚ್ಚುತನ ಅವರನ್ನು ಮಲಗಲು ಬಿಡುವುದಿಲ್ಲ ಅಥವಾ ನಿಲ್ಲಲು ಬಿಡುವುದಿಲ್ಲ. ಒಬ್ಬ ಆಟವಾದಿ ಯಾವತ್ತಿಗೂ ಶಾಂತವಾಗಿ ಕೂಡುವುದಿಲ್ಲ. ಆತ 1,000 ಸಾರಿ ಫೇಲ್ ಆಗಿರಬಹುದು, ಆದರೆ ಆತನ ಹುಚ್ಚು, ಆತನ ಆಟ ಮತ್ತೊಮ್ಮೆ ಟ್ರೈ ಮಾಡೋಣ ಅಂತ ಪ್ರೇರೇಪಿಸುತ್ತದೆ. ಸಕ್ಸಸ್ ಸಿಗುವ ತನಕ ಇದು ಆಗಿ ಇರುತ್ತದೆ. ಇಂಥದೇ ವ್ಯಕ್ತಿಗಳು ಇತಿಹಾಸವನ್ನು ರಚಿಸುತ್ತಿರುತ್ತಾರೆ. ನಂಬಿಕೆ ಇಲ್ಲ ಅಂದ್ರೆ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದವರ ಬಯೋಗ್ರಫಿಯನ್ನು ನೋಡಿ. 1000 ಬಾರಿ ಫೇಲ್ ಆದರೂ ಪ್ರಯತ್ನ ನಿಲ್ಲಿಸದಿರುವವರನ್ನು ಹುಚ್ಚರಲ್ಲದೆ ಇನ್ನೇನು ಅಂತಾರೆ. ಸ್ನೇಹಿತರೆ, ನಿಮ್ಮ ಕೆಲಸಕ್ಕಾಗಿ ನೀವು ಎಷ್ಟು ಹುಚ್ಚುತನರಾಗಬೇಕಂದ್ರೆ ಜನರು ನಿಮ್ಮನ್ನು ನೋಡಿ ಮೋಟಿವೇಟ್ ಆಗಬೇಕು, ಮತ್ತು ಇದೇ ಹುಚ್ಚುತನ ನಿಮ್ಮ ಎಲ್ಲ ಕನಸುಗಳನ್ನು ಪೂರೈಸಬೇಕು. ಮತ್ತು ತುಂಬಾ ಜನರು ಎಕ್ಸಾಂಪಲ್ಗಳು ಇವತ್ತು ನಮ್ಮ ಮುಂದೆ ಇವೆ. ಆಕ್ಟಿಂಗ್ ಹುಚ್ಚುತನದಿಂದ ಸೌತ್ನ ದೇವಸ್ಥಾನವಾಗಿದೆ. ಸ್ನೇಹಿತರೆ, ನಿಮ್ಮನ್ನು ಮೋಟಿವೇಟ್ ಮಾಡಬಲ್ಲೆ, ಆದರೆ ಡಿಸಿಷನ್ ಮಾತ್ರ ಸ್ವತಃ ನೀವೇ ತೆಗೆದುಕೊಳ್ಳಬೇಕು. ಅದು ನಿಮ್ಮ ಕೆಲಸಕ್ಕಾಗಿ ನೀವು ಹುಚ್ಚರಾಗಬೇಕು, ಅಥವಾ ನಾರ್ಮಲ್ ಆಗಿ ಇದ್ದು ನಾರ್ಮಲ್ ಆಗಿ ಸಾಯೋದು. ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.